ಹಾಯ್ ಫ್ರೆಂಡ್ಸ್, ಇವಾಗ ನೀವೇನೇ ಫೋಟೇಜ್ ನೋಡಿದಿರಲ್ಲ, ಒಂದು ವಿಡಿಯೋ, ಆ ಹುಡುಗ ಬೈಕ್ ಸವಾರಂದು ಮತ್ತೆ ಒಂದು ಬಸ್ ಹತ್ತಿ ಉರಿಯೋದು. ಸೊ ಇದು ಒಂದು ಘಟನೆ ರೀಸೆಂಟ್ ಆಗಿ ನಡೆದಿದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀರಾ ನೀವು. ಒಂದು ಬಸ್ ಕರ್ನೂಲ್ ಹೈವೇಯಲ್ಲಿ ಬರ್ತಾ ಬಸ್ಗೆ ಗಾಡಿ ಡಿಕ್ಕಿಯಾಗಿ ಸ್ಪಾರ್ಕ್ ಆಗಿ ಬಸ್ ಎಲ್ಲ ಹೊತ್ತಿ ಉರಿದು 20-21 ಜನ ಸಜೀವ ದುರ್ಮರಣವನ್ನು ಹೊಂದಿದ್ದಾರೆ. ಸೊ ಇದು ತುಂಬಾ ಭಯಾನಕವಾದ ಒಂದು ದೃಶ್ಯನೇ ಅಂತ ಹೇಳ್ಬೋದು. ನಾವು ನೋಡ್ತಾ ಇದ್ರೆ ಆ ಬಸ್ಸು ಹಂಗ ಹತ್ತು ಉರಿತಾ ಇದ್ರೆ ನಿಜವಾಗ್ಲೂ ಅಲ್ಲಿ ಒಳಗಡೆ ಇರುವ ಪ್ರಯಾಣಿಕರ ಪರಿಸ್ಥಿತಿ ಹೆಂಗಿತ್ತು ಅನ್ನೋದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಾಗಲ್ಲ. ಸೊ ಇದನ್ನೆಲ್ಲ ನಾವು ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ, ತುಂಬಾ ನೋವಾಗುತ್ತೆ, ಬೇಗ ಕೋಪ ಕೂಡ ಬರುತ್ತೆ. ಯಾರ ನೆಗ್ಲಿಜೆನ್ಸಿಯಿಂದ ಹಿಂಗಿದಾಯ್ತು? ಆ ಬೈಕ್ ಸವಾರನ್ ನೆಗ್ಲಿಜೆನ್ಸಿಯಾ, ಇಲ್ಲ ಆ ಬಸ್ ಡ್ರೈವರ್ ನೆಗ್ಲಿಜೆನ್ಸಿಯಾ? ಯಾರ ನೆಗ್ಲಿಜೆನ್ಸಿ? ಒಬ್ಬರು ಯಾರು ನೆಗ್ಲಿಜೆನ್ಸಿಯಿಂದ ಇಷ್ಟು 20-21 ಜನ ಸಜೀವ ದುರ್ಮರಣವನ್ನು ಹೊಂದಿದ್ರಲ್ಲ, ಇದಕ್ಕೆ ಯಾರು ಆನ್ಸರ್? ಇದಕ್ಕೆ ಯಾರು ಹೊಣೆ? ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ ಇವಾಗ. ಸೊ ಬಸ್ ಕಾವೇರಿ ಟ್ರಾವೆಲ್ಸ್ ಹೈದರಾಬಾದಿಂದ ಬೆಂಗಳೂರಿಗೆ ಬರುತ್ತೆ. ಫ್ಯಾಮಿಲೀಸ್ ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಅಂತ ಹೋಗಿರ್ತಾರೆ. ಸೊ ಅಲ್ಲಿ ಹೋಗಿ ಅವ್ರ ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಇನ್ನೇನ್ ಬೆಂಗಳೂರಿಗೆ ಬಂದು ಮತ್ತೆ ಅವರ ಕಾರ್ಯಗಳು, ಅವರ ಕೆಲಸಗಳು, ಚಟುವಟಿಕೆಗಳು ಮಾಡೋಣ, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಎಲ್ಲರೂ ದೊಡ್ಡವ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಒಂದು ಪ್ಲಾನ್ ಮೇಲೆ ಎಲ್ಲರೂ ಬಸ್ ಅನ್ನು ಬುಕ್ ಮಾಡ್ಕೊಂಡು ಆಲ್ಮೋಸ್ಟ್ 45 to 46 ಅಂತ ಕೆಲವರು ಹೇಳ್ತಾರೆ, 41 ಅಂತ ಕೆಲವರು ಹೇಳ್ತಿದ್ದಾರೆ. ಅಷ್ಟು ಜನರು ಹೊತ್ತು ಒಂದು ಕಾವೇರಿ ಟ್ರಾವೆಲ್ಸ್ ಅನ್ನೋ ಬಸ್ ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಾ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಬರುವಾಗ ಕರ್ನೂಲ್ ಹೈವೇ ಚಿನ್ನಟೆಕ್ಕೂರು ಅಂತ ಒಂದು ಗ್ರಾಮ. ಸೊ ಅಲ್ಲಿ ಮಧ್ಯರಾತ್ರಿ 2:30, 2:42 ಈ ಟೈಮಲ್ಲಿ ಬಸ್ ಹೋಗ್ತಾ ಇದ್ದಂಗೆ ಮುಂದೆ ಒಂದು ಬೈಕ್ ಇರುತ್ತೆ. ಆ ಬೈಕ್ ಸವಾರನ ಹೆಸರು ಶಿವಶಂಕರ್ ಅಂತ ಹೇಳಿ. ಸೊ ಅವನು ಆ ಬಸ್ಸಿಗೆ ಡಿಕ್ಕಿ ಹೊಡೆದು ಆ ಬೈಕ್ ಏನಿದೆಯೋ ಆ ಬೈಕ್ ಬಸ್ಸಿನ ಕೆಳಗಡೆ ಹೋಗ್ಬಿಟ್ಟು ಫ್ಯೂಲ್ ಟ್ಯಾಂಕ್ ಅಲ್ಲಿ ಸ್ಪಾರ್ಕ್ ಆಗಿ ಇಡೀ ಬಸ್ಸೇ ದಗ 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 ಅಂತೆ ಹತ್ತಿ ಉರಿಯಕ್ಕೆ ಶುರುವಾಗುತ್ತೆ. ಸೊ ಆ ಬೈಕ್ ಸವಾರ ಶಿವಶಂಕರ್ ಅನ್ನೋನು ಸ್ಥಳದಲ್ಲೇ ಸಾವನ್ನಪ್ಪುತ್ತಾನೆ. ಸೊ ಇದು ಏನಾಯ್ತು ಅಂತ ಡ್ರೈವರು, ಕೆಲವರು ಅಲ್ಲಿಯವರು ಕೆಳಗಡೆ ಇಳಿದು ನೋಡ್ತಾರೆ ಬಸ್ ಆಕ್ಸಿಡೆಂಟ್ ಆದಾಗ. ಅಷ್ಟರೊಳಗಡೆ ಬಸ್ ಬೆಂಕಿ ಹತ್ತಿ ಉರಿಯಕ್ಕೆ ಶುರುವಾಗಿರುತ್ತೆ. ಕೆಲವರು ಪ್ಯಾಸೆಂಜರ್ಸ್ ಅಲ್ಲಿಂದ ಆ ಕಿಟಕಿಯನ್ನು ಒಡೆದು, ಎಮರ್ಜೆನ್ಸಿ ವಿಂಡೋನ ಒಡೆದು, ಇಲ್ಲ ಕಿಟಕಿಗಳನ್ನ ಬ್ರೇಕ್ ಮಾಡಿ ಕೆಲವು ಜನ ಆಚೆ ಬರ್ತಾರೆ. ಬಟ್ ಅಲ್ಲಿ ಅವ್ರು ಮಾತ್ರ ಅಲ್ಲ, ಯುವಕರು ಮಾತ್ರ ಅಲ್ಲಿ ವೃದ್ಧರು, ಮಕ್ಕಳು ಎಲ್ಲರೂ ಇರ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕಂತನೂ ಗೊತ್ತಾಗಲ್ಲ. ಆ ಸಮಯದಲ್ಲಿ ಅವರು ಎದ್ದು ಓಡಿ ಬರಕ್ಕೂ ಆಗಲ್ಲ. ಸೊ ಅವ್ರು ಏನಾಗ್ತಾರೆ, ಸಜೀವ ದುರ್ಮರಣವನ್ನು ಅಲ್ಲಿ ಅವರು ಆಗುತ್ತೆ. ಸೊ ಅದು ಒಂದು ನಿಜವಾಗ್ಲೂ ಕರುಳು ಕಿತ್ತು ಬರೋ ಒಂದು ದೃಶ್ಯ ಅಂತಾನೆ ಹೇಳ್ಬೋದು. ನಾವು ಅದನ್ನ ನೋಡಿಲ್ಲ, ಬಟ್ ಅದನ್ನ ಊಹೆ ಅಂತೂ ಮಾಡ್ಕೋಬಹುದು. ಹೆಂಗಿರುತ್ತೆ ಗಾಢ ನಿದ್ರೆಯಲ್ಲಿ 20-21 ಜನ ಗಾಢ ನಿದ್ರೆಯಲ್ಲಿ ಇದ್ದಾಗ ಒಂದು ಬೆಂಕಿ ಸಡನ್ ಆಗಿ ಫೈರ್ ಬಂದು ನಮ್ಮ ಮೈಯನ್ನು ಸುಡ್ತಾ ಇದ್ರೆ ಹೆಂಗಿರುತ್ತೆ? ಇದಕ್ಕೆಲ್ಲ ಯಾರು ಹೊಣೆ? ಅವರು ಟಿಕೆಟ್ ತಗೊಂಡು ರಿಸರ್ವೇಶನ್ ಮಾಡ್ಕೊಂಡು ನಾವು ಸೇಫ್ ಆಗಿರ್ತೀವಿ, ಸೇಫ್ ಜರ್ನಿ ಅಂತಾನೆ ಅವರು ಹೋಗ್ತಾರೆ. ಬಟ್ ಇದು ಯಾರೋ ತಪ್ಪಿಂದ ಇನ್ನು ಯಾರೋ ಸಾಯೋದು ಅನ್ನೋದು ನಿಜವಾಗ್ಲೂ ತುಂಬಾ ದುಃಖಕರವಾದದ್ದು. ಈ ತರ ನಾವು ತುಂಬಾ ಅಂತ ನೋಡ್ಬಿಟ್ಟಿದೀವಿ ಆಲ್ರೆಡಿ. ಇಂಡಿಯಾದಲ್ಲಿ ತುಂಬಾ ಸರಿ ಆಗಿದ್ದಾವೆ, ಮತ್ತೆ ಮತ್ತೆ ಆಗ್ತಾ ಇದೆ. ಇದು ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕು? ಇದನ್ನ ಹೆಂಗ್ ತಡಿಬೇಕು? ಜನರಿಗೆ ಎಲ್ಲ ತರದ ನಾಲೆಡ್ಜ್ ಕೊಡಬೇಕು. ಇವಾಗ ಎಕ್ಸಾಂಪಲ್, ನಾವು ಫ್ಲೈಟ್ ಅಲ್ಲಿ ಹೋಗ್ತಾ ಇರುವಾಗ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಹೇಳ್ತಾರೆ. ಆಕ್ಸಿಜನ್ ಮೇಲೆಯಿಂದ ಬರುತ್ತೆ, ಸೀಟ್ ಬೆಲ್ಟ್ ಇಟ್ಕೊಳ್ಳಿ, ಫೈರ್ ಏನಾದ್ರೂ ಆದ್ರೆ ಹೆಂಗ್ ಎಕ್ಸಿಟ್ ಆಗ್ಬೇಕು, ಏನ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಅದೇ ತರ ಒಂದು ಇನ್ಸ್ಟ್ರಕ್ಷನ್ಸ್ ಬಸ್ಸಲ್ಲಿ ಇರುತ್ತಾ? ಬಸ್ಸಲ್ಲಿ ಇದೆಯಾ? ಬಸ್ ಟ್ರೈನ್ ನಲ್ಲಿ ನಮ್ಗೆ ಇರುತ್ತಾ? ಇರಲ್ಲ. ಡೆಫಿನೆಟ್ಲಿ ನಾನು ಕೂಡ ಎಷ್ಟೋ ಸರಿ ಪ್ರಯಾಣ ಮಾಡಿದ್ದೀನಿ. ಯಾವುದೇ ತರದ ಪ್ರಿಕಾಷನ್ಸ್ ಆಗ್ಲಿ, ಯಾವುದೇ ತರ ನಾಲೆಡ್ಜ್ ಇರಲ್ಲ. ಎಲ್ಲರಿಗೂ ಗ್ಲಾಸ್ ಬ್ರೇಕ್ ಮಾಡಿ ಆಚೆ ಹೋಗಕ್ಕಾಗುತ್ತಾ? ವಯಸ್ಸಾದವ್ರಿಗೆ ಆಚೆ ಹೋಗಕ್ಕಾಗುತ್ತಾ? ಆ ತರ ಇನ್ಸಿಡೆಂಟ್ ಆದಾಗ ಯಾವ ತರ ಸೇಫ್ಟಿ ಮೆಜರ್ಸ್ ತಗೋಬೇಕು ಅನ್ನೋದು ಬಸ್ಸಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಗೊತ್ತಿರಬೇಕು. ಸೊ ಈ ತರ ಆದಾಗ ಒಂದು ಫ್ಯೂಲ್ ಟ್ಯಾಂಕ್ ಅಲ್ಲಿ ಸ್ಪಾರ್ಕ್ ಬಂದು ಇಮಿಡಿಯೇಟ್ ಆಗಿ ಅದು ಬ್ಲಾಸ್ಟ್ ಆದಾಗ ಅದು ಪ್ಯಾಸೆಂಜರ್ಗೆ ಅಷ್ಟು ಬೇಗ ಸೇರುತ್ತಲ್ಲ, ಆ ಟೆಕ್ನಾಲಜಿಯಲ್ಲಿ ಕೂಡ ಇಂಪ್ರೂವ್ಮೆಂಟ್ ನಮ್ಗೆ ಬೇಕು. ಅಷ್ಟು ಬೇಗ ಅದು ಪ್ಯಾಸೆಂಜರ್ ಇರೋ ಏರಿಯಾ ಕಡೆ ಬರಬಾರ್ದು. ಬ್ಲಾಸ್ಟ್ ಆದ್ರೂ ಸ್ವಲ್ಪ ಸಮಯ ತಗೊಂಡು ಅದು ರೀಚ್ ಆಗೋಷ್ಟಿಗೆ ಎಲ್ಲ ಪ್ಯಾಸೆಂಜರ್ನ ಎವ್ಯಾಕ್ಯುವೇಟ್ ಮಾಡೋ ಟೆಕ್ನಾಲಜಿ ಕೂಡ ನಮ್ಮಲ್ಲಿ ಬರಬೇಕು. ಸೊ ಇನ್ನೊಂದು ನ್ಯೂಸ್ ಏನ್ ಹೇಳ್ತಿದೆ ಅಂದ್ರೆ, ಅಲ್ಲಿ ಆ ಬಸ್ಸು ಒಂದು 46 ಲಕ್ಷದ ಒಂದು ಮೌಲ್ಯದ 234 ಸೆಲ್ ಫೋನ್ಗಳನ್ನು ಕ್ಯಾರಿ ಮಾಡ್ತಾ ಇತ್ತು. ಸೊ ಅದರಲ್ಲಿರೋ ಲಿಥಿಯಂ ಅಯಾನ್ ಬ್ಯಾಟರಿಯಿಂದ ಕೂಡ ಆಗಿರ್ಬೋದು. ಸ್ಪಾರ್ಕ್ ಅನ್ನೋದು ತುಂಬಾ ಸ್ಪೀಡ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಅದರಿಂದ ಕೂಡ ಬಸ್ ತುಂಬಾ ಬೇಗವಾಗಿ ಒತ್ತಿ ಉರಿದೋಗಿದೆ ಅಂತಾನೂ ಹೇಳ್ತಾರೆ. ಸೊ ಇದು ಕೂಡ ಆಗಿರ್ಬೋದು. ಬಟ್ ನಮ್ಗೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ.
ಸೊ ಇದು ತುಂಬಾ ಒಂದು ದುಃಖಕರವಾದ ವಿಷಯನೇ ಅಂತ ಹೇಳ್ಬೋದು. ಯಾವ ತರ ಇದನ್ನ ನಾವು ಮುಂದೆ ಟ್ಯಾಕಲ್ ಮಾಡ್ಬೋದು, ಯಾವ ತರ ಈ ತರ ಇನ್ಸಿಡೆಂಟ್ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕು ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ಸರಿಸುಮಾರು 20-21 ಜನ ಸತ್ತು ಹೋಗಿದ್ದಾರೆ. ಅದರಲ್ಲಿ 10-11 ಜನನ ಗುರುತಿಡಿದಿದ್ದಾರೆ. ಇನ್ನ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರು ಏನಂತ. ಸೊ ಇನ್ನೊಂದು ರಮೇಶ್ ಅನ್ನೋ ಒಂದು ಕುಟುಂಬ, ಅವರು ಬೆಂಗಳೂರಿಗೆ ಬರ್ತಾ ಇರ್ತಾರೆ ಅಲ್ಲಿ ಹಬ್ಬ ಮುಗಿಸಿ. ಅವರು ತಂದೆ ತಾಯಿ ಇಬ್ಬರು ಮಕ್ಕಳು ಎಲ್ಲರೂ ಸುಟ್ಟು ಭಸ್ಮ ಆಗ್ಬಿಡ್ತಾರೆ. ಇದೆಷ್ಟು ಟ್ರಾಜಿಡಿ ಅಂದ್ರೆ ನಿಜವಾಗ್ಲೂ ತುಂಬಾ ದುಃಖ ಆಗುತ್ತೆ ಈ ತರ ವಿಷಯಗಳು ನಮ್ಮ ಕಣ್ಣು ಮುಂದೆ ಬಂದಾಗ. ಸೊ ಈ ತರ ಆಗ್ಬಾರ್ದು ಅಂದ್ರೆ ಏನೋ ಸೇಫ್ಟಿ ಪ್ರಿಕಾಷನ್ಸ್ ಗವರ್ಮೆಂಟ್ ಕಡೆಯಿಂದ ಇಲ್ಲ ಟ್ರಾವೆಲ್ಸ್ ಅವರೇ ಏನಾದ್ರು ಮಾಡ್ಬೇಕು. ಅಂಡ್ ಇನ್ನೊಂದು ಏನಂದ್ರೆ ಆ ಬಸ್ಸಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇರಲಿಲ್ಲ ಅಂತೆ, ಇನ್ಶೂರೆನ್ಸ್ ಎಕ್ಸ್ಪೈರಿ ಆಗಿರ್ತಂತೆ, ಟ್ಯಾಕ್ಸ್ ಕಟ್ಟಿರ್ಲಿಲ್ಲ ಅಂತೆ. ಸೊ ಈ ತರ ಎಲ್ಲ ಕೆಲವು ರೀಸನ್ಸ್ ಕೂಡ ಇದಾವೆ. ಆ ಬಸ್ಸಿಗೆ ಬೇಕಾದಂತ ಫಿಟ್ನೆಸ್ ಸರ್ಟಿಫಿಕೇಟ್ ಆಗ್ಲಿ ಅವೆಲ್ಲ ಅವರು ತಕ್ಕ ಕಾಲಕ್ಕೆ ಅದನ್ನ ರಿನಿವಲ್ ಆಗ್ಲಿ ಅದನ್ನ ಮಾಡಿಸ್ಕೊಳ್ಳೇಬೇಕು. ಒಬ್ಬ ಡ್ರೈವರ್ ನಿದ್ದೆ ಎಷ್ಟೊತ್ತು ಮಾಡ್ಬೇಕು, ಆ ಡ್ರೈವರ್ ಇನ್ನೊಬ್ಬ ಡ್ರೈವರ್ ಅವನ ಜೊತೆ ಇದ್ದಾನ, ಇದನ್ನೆಲ್ಲ ಪ್ಯಾಸೆಂಜರ್ಸ್ ಕೂಡ ಗೊತ್ತಿರ್ಬೇಕು. ಎಲ್ಲ ಟ್ರ್ಯಾಕ್ ರೆಕಾರ್ಡ್ ಗೊತ್ತಿರ್ಬೇಕು. ನಾವು ಏನ್ ಮಾಡ್ತೀವಿ, ರೆಡ್ ಬಸ್ಗೆ ಹೋಗಿ ಬುಕ್ ಮಾಡ್ತೀವಿ, ರೇಟಿಂಗ್ಸ್ ನೋಡ್ತೀವಿ, ರಿವ್ಯೂಸ್ ನೋಡ್ತೀವಿ, ಬಟ್ ಆ ಬಸ್ಸಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಯಾರಿಗಾದ್ರೂ ನೋಡ್ತೀವ? ನಾವ್ ಯಾವತ್ತೂ ನೋಡಲ್ಲ. ಸೊ ಅದರ ಅವೈಲಬಿಲಿಟಿ ಕೂಡ ಪ್ಯಾಸೆಂಜರ್ಸ್ಗೆ ಕೊಡ್ಬೇಕು. ಈ ಡ್ರೈವರ್ ಹೆಸರೇನು, ಅವರ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷಗಳ ಕಾಲ ಇವರು ಡ್ರೈವಿಂಗ್ ಮಾಡಿದ್ದಾರೆ, ಅವರ ಟ್ರ್ಯಾಕ್ ರೆಕಾರ್ಡ್ ಇರಬೇಕು, ಬಸ್ ಡಾಕ್ಯುಮೆಂಟ್ಸ್ ರೆಕಾರ್ಡ್ ಇರಬೇಕು. ಎಲ್ಲದೂ ಕೂಡ ಪ್ಯಾಸೆಂಜರ್ಸ್ಗೆ ಅವೈಲೇಬಲ್ ಆಗೋ ತರ ಇಟ್ಟಿರ್ಬೇಕು. ಸೊ ಎಲ್ಲ ಟ್ರಾನ್ಸ್ಪರೆಂಟ್ ಆಗೇ ಇರಬೇಕು. ಫಿಟ್ನೆಸ್ ಸರ್ಟಿಫಿಕೇಟ್ ಆಗಲಿ, ಟ್ಯಾಕ್ಸ್ ಪೇ ಮಾಡಿದ್ದಾರೆ, ಎಲ್ಲದನ್ನು ಪ್ರತಿಯೊಂದು ಪ್ಯಾಸೆಂಜರ್ಸ್ ಇಟ್ಟರು ಅವ್ರಿಗೂ ಒಂದು ಧೈರ್ಯ ಇರುತ್ತೆ. ಅಂಡ್ ಇದೊಂದು ಅದರಿಂದಾನೇ ಆಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಒಂದು ಬೈಕ್ ಸವಾರ ಈ ಶಿವಶಂಕರ್ ಏನಲ್ಲ ಕುಡ್ದಿದ್ದಾನೆ. ರಾತ್ರಿ ಅವರಮ್ಮ ಹೇಳೋ ಪ್ರಕಾರ ಯಾರನ್ನ ಮೀಟ್ ಆಗಿ ಬಂದಿದ್ದಾನೆ ಅಂತ ಹೇಳ್ತಾನೆ. ಈ ಹುಡುಗ ಏನಿದ್ರೆ ಒಂದು ಗ್ರನೇಟ್ ಫ್ಯಾಕ್ಟರಿಲಿ ಕೆಲಸ ಮಾಡ್ತಾನೆ, ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದಾನೆ ಅಂತಾನು ಹೇಳ್ತಾರೆ. ಸೊ ಕುಡಿದು ವಾಹನ ಚಲಾಯಿಸಬಾರದು ಅಂತ ಸರ್ಕಾರ ಎಷ್ಟು ಹೇಳುತ್ತೆ ಆದ್ರೂ ಕೇಳಲ್ಲ. ಸೊ ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ನೀವು ಆ ಸೀನ್ ನೋಡಿದ್ರೆ ಗೊತ್ತಾಗುತ್ತೆ ಅವನು ಕುಡ್ದಿದ್ದಾನೆ ಅಂತ ಹೇಳಿ. ಯಾಕಂದ್ರೆ ಬೈಕ್ ಆಗ್ತಾರೆ ತಿರ್ಗಿಸೋದು, ಆ ಡ್ರಿಫ್ಟ್ ಮಾಡೋದು ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಆ ಹುಡುಗ ನಾರ್ಮಲ್ ಆಗಿ ಇಲ್ಲ ಅಂತ. ಸೊ ಅದು ಅದು ಒನ್ ಆಫ್ ದ ಮೇಜರ್ ರೀಸನ್ ಆಗಿರ್ಬೋದು ಈ ಇನ್ಸಿಡೆಂಟ್ಗೆ. ಸೊ ಯಾರೋ ಒಬ್ಬನ ತಪ್ಪಿಂದ ಅಷ್ಟು ಜನರು ಸಜೀವ ದುರ್ಮರಣ ಆಗಿದ್ದು ನಿಜವಾಗ್ಲೂ ತುಂಬಾ ನೋವು ಉಂಟು ಮಾಡುತ್ತೆ. ಸೊ ಕೇಳೋರಿಗೆ ಕರುಳು ಕಿತ್ತು ಬರುತ್ತೆ. ಆ ತರ ಆ ಫ್ಯಾಮಿಲೀಸ್ ಅವ್ರ ರಿಲೇಟಿವ್ಸ್ಗೆ ಎಷ್ಟು ನೋವು ಕೊಟ್ಟಿರ್ಬೇಡ ಈ ದುರಂತ ಅನ್ನೋದು. ಸೊ ಈ ತರ ಮುಂದೆ ಆಗ್ಲಾರ್ದಂಗೆ ಎಚ್ಚರಿಕಾ ಕ್ರಮಗಳು ತೆಗೆದುಕೊಳ್ಳಬೇಕು ನಿಜವಾಗ್ಲೂ. ಅಂಡ್ ಮದ್ಯಪಾನ ಮಾಡಿ ಗಾಡಿ ಓಡಿಸಬಾರ್ದು ಅನ್ನೋದು ತುಂಬಾ ತುಂಬಾ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಬ್ಬರಿಂದ ಇನ್ನೊಬ್ರಿಗೆ ಅನ್ಯಾಯ ಆಗ್ಬಾರ್ದು. ಸೊ ಇವ್ರಿಗೆ ಅಸಲು ಸಂಬಂಧನೇ ಇಲ್ಲ. ಯಾರೋ ಒಬ್ಬನು ಕರ್ನೂಲಲ್ಲಿ ಕುಡಿದು ಮನೆಗೆ ಹೋಗ್ತಿರಬೇಕಾದ್ರೆ ಎಲ್ಲಿಂದನೋ ಬೆಂಗಳೂರಿಗೆ ಬರ್ಬೇಕಾಗಿರೋ ಕುಟುಂಬಗಳು ಜನರು ಈ ತರ ಸಂಬಂಧನೇ ಇಲ್ದಿರೋ ಒಂದು ಇನ್ಸಿಡೆಂಟ್ ಅವನಿಗೂ ಇವ್ರಿಗೂ ಅವೆರಡು ಸೇರಿ ಇವತ್ತು ಇಷ್ಟು ಜನ ಸತ್ರಲ್ಲ. ಆ ಬೈಕ್ ಸವಾರ ಕೂಡ ಸತ್ತ, ಅವ್ರ ಅಮ್ಮಂಗೆ ಎಷ್ಟು ನೋವು. ಒಂದು ಕುಡಿತ ಅನ್ನೋದು ಎಷ್ಟು ಕೆಟ್ಟದ್ದು ನೋಡಿ. ಒಳ್ಳೇದು ಏನಾದ್ರೂ ಇಲ್ಲಿ ಲಿಮಿಟ್ ಆಗಿ ಮಾಡ್ಬೇಕು, ಏನಾದ್ರೂ ಮಾಡಿ ಲಿಮಿಟ್ ಆಗಿದ್ರೇನೆ ಒಳ್ಳೇದು. ಸೊ ಅದು ಅತಿ ಆದ್ರೆ ಈ ತರ ಕಾರಣಗಳು ಅವನ್ ಜೀವನ ಲಾಸ್ ಆಗೋದಲ್ದೆ ಈ 21-22 ಜನ ಜೀವನ ಲಾಸ್ ಆಯ್ತಲ್ಲ, ಇದಕ್ಕೆ ಯಾರು ಹೊಣೆ, ಯಾರು ಆನ್ಸರ್ ಮಾಡಕ್ಕೆ ಆಗಲ್ಲ. ಸೊ ಇಂಥ ಇನ್ಸಿಡೆಂಟ್ಗಳು ನಮ್ಮ ಲೈಫಲ್ಲಿ ಫ್ಯೂಚರ್ ಯಾರ ಜೊತೆನೂ ಆಗ್ಬಾರ್ದು ನಿಜವಾಗ್ಲು. ಸೊ ನಮ್ಮ ಸರ್ಕಾರ ಕಡೆಯಿಂದ ಕೂಡ ಕೆಲವರು ಕರ್ನೂಲ್ಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕ ಜನರು ಎಷ್ಟು ಜನ ಇದ್ದಾರೆ. ಅಂಡ್ AP ಸರ್ಕಾರ ಕೂಡ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. AP ಹೋಮ್ ಮಿನಿಸ್ಟರ್ ಕೂಡ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ ಎಷ್ಟು ಜನ ಸತ್ತೋಗಿದ್ದಾರೆ, ಎಷ್ಟು ಜನ ಗಂಭೀರ ಗಾಯವಾಗಿದ್ದಾರೆ, ಎಷ್ಟು ಜನ ICU ಅಲ್ಲಿ ಇದ್ದಾರೆ ಅಂತ ಹೇಳಿ. ಸೊ ಆ ಇನ್ವೆಸ್ಟಿಗೇಷನ್, ಆ ಚಟುವಟಿಕೆಗಳು ನಡೀತಾ ಇದೆ. PM ನರೇಂದ್ರ ಮೋದಿ ಅವರು ಕೂಡ 2 ಲಕ್ಷ ಪ್ರತಿಯೊಬ್ಬ ಸತ್ತಿರೋರಿಗೆ ಕೊಡ್ತಿದ್ದಾರೆ. ಆಮೇಲೆ ಗಂಭೀರವಾಗಿ ಗಾಯಗೊಂಡಿರೋರಿಗೆ 50,000ವರೆಗೂ ಚಿಕಿತ್ಸೆ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಇದೆಲ್ಲ ಓಕೆ, ಬಟ್ ಈ ತರ ಇನ್ಸಿಡೆಂಟೇ ಆಗ್ಲಾರ್ದಂಗೆ ನಾವು ಮುಂದೆ ಏನೋ ಕಾರ್ಯಕ್ರಮಗಳನ್ನ ನಾವು ಟೇಕ್ ಕೇರ್ ಮಾಡ್ಬೇಕಾಗುತ್ತೆ. ಸೊ ಇದು ನಿಜವಾಗ್ಲೂ ತುಂಬಾ ದುಃಖಕರವಾದ ವಿಷಯನೇ. ರೀಸೆಂಟ್ ಆಗಿ ಶುಕ್ರವಾರನೇ ಆಗಿರೋದಿದು. ಸೊ ಮುಂದೆ ಈ ತರ ಘಟನೆಗಳು ನಡಿಬಾರ್ದು ಅಂತ ನಾವು ಕೋರ್ಕೊಳ್ಳೋಣ. ಸೊ ಅಷ್ಟೇ ನಾನು ಇದ್ರಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಏನಾದ್ರೂ ಇದ್ರೆ ಸೇಫ್ಟಿ ಮೆಷರ್ಸ್, ಸೇಫ್ಟಿ ಪ್ರಿಕಾಷನ್ಸ್ ಅಂಡ್ ಕುಡಿದು ವಾಹನ ಚಲಾಯಿಸೋದು ಕೂಡ ತಪ್ಪಾಗುತ್ತೆ. ಸೊ ಮುಂದೊಂದು ದಿನ ಮತ್ತೆ ಈ ತರ ಘಟನೆ ಆಗದೆ ಇರಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಭಾವಿಸ್ತಾ ಇದ್ದೇನೆ. ಅಂಡ್ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಮೆಂಟ್ಸ್ ಏನಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಯಪಡಿಸಿ. ಅಂಡ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.